ಹೆಣ್ಮಗಳು ಇದ್ದಿದ್ದ ಸ್ಥಿತಿ ಹೇಳಬಾರ್ದು. ತುಂಬ ಮೆಂಟಲಿ ಡಿಸ್ಟರ್ಬ್ ನಮಗೆ ಪವಿತ್ರ ಗೌಡ. ಇದು ಜೈಲಲ್ಲಿರುವಂತಹ ಪವಿತ್ರ ಗೌಡ ಕಣ್ಣೀರ ವ್ಯತೆಯ ಬಗ್ಗೆ ಮಹಿಳಾ ಆಯೋಗ ಹೇಳಿರೋದು. ಎಸ್, ಕರ್ನಾಟಕ ಮಹಿಳಾ ಆಯೋಗ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದು. ಈ ವೇಳೆ ಜೈಲಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗಳು ಹಾಗೂ ಮಹಿಳಾ ಕೈದಿಗಳ ಭೇಟಿ ಮಾಡಿ ವಿಚಾರಣೆ ನಡೆಸಿ ಅವರ ಕಷ್ಟ ಸುಖಗಳನ್ನು ಆಲಿಸಿದ್ದಾರೆ. ಇದೇ ವೇಳೆ ಸಾಮಾನ್ಯವಾಗಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತಹ ಪವಿತ್ರ ಗೌಡ ಭೇಟಿ ಕೂಡ ಆಗಿದೆ. ಈ ವೇಳೆ ಪವಿತ್ರ ಗೌಡ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಬಳಲ್ತಾ ಇದ್ದಾರೆ ಅಂತ ಏನು ನಾಗಲಕ್ಷ್ಮಿ ಚೌಧರಿ ಅವರು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ನೋಡಿ, ಅಲ್ಲಿ ಆ ಹೆಣ್ಮಗಳು ಇದ್ದಿದ್ದ ಸ್ಥಿತಿ ಹೇಳಬಾರ್ದು. ತುಂಬ ಮೆಂಟಲಿ ಡಿಸ್ಟರ್ಬ್. ಎಲ್ಲರ ಜೊತೆ ಮಾತಾಡಿದ್ದೀನಿ. ನಮಗೆ ಪವಿತ್ರ ಗೌಡ ಅಥವಾ ಇನ್ನೊಬ್ರು ಯಾರೋ ಹೆಣ್ಮಗಳು ನನಗೆ ವ್ಯತ್ಯಾಸ ಇಲ್ಲ. ನಾನು ಅಫ್ಕೋರ್ಸ್ ನನಗೆ ಒಂದು ಮಗಳ ಸಮಾನ, ಯಾರೇ ಆಗಲಿ ನಾನೊಬ್ಳು ತಾಯಿ ಹಾಗೆ. ಸೊ ನಾನು ಹೇಳಿದ್ನಲ್ಲ, ತಪ್ಪು ಮಾಡಿದ್ದಾರೆ ಅಂತಂದ ತಕ್ಷಣ ನೀವು ತಪ್ಪು ಮಾಡಿಲ್ವಾ ಅಂದರೆ ಜೈಲಲ್ಲಿರೋರೆಲ್ಲ ಕೆಟ್ಟವರು ಅಂತಲ್ಲ. ಇಲ್ಲಿ ಬಂದಿರೋದು ಅವರು ಕಾನೂನು ಪ್ರಕಾರ ಅವ್ರಿಗೆ ಏನೇನಾಗುತ್ತೆ ಅದು ಆಗತ್ತೆ. ಆದರೆ ಇಲ್ಲಿ ನನಗನ್ಸಿದ್ದು ಮಹಿಳೆಯರು ತುಂಬ ಭಾವನಾತ್ಮಕ ಜೀವಿ. ಸೊ ಹಾಗಾಗಿ ಅವ್ರಿಗೆ ಏನೆಲ್ಲ ಕಾನೂನು ನೆರವು ಸಿಗಲಿ, ಅವರು ಹೊರಗೆ ಎಲ್ಲರೂ ಬರುವಂಥದ್ದು. ಎಲ್ರಿಗೂ ಲೈಫ್ ಪ್ರಿಸನ್ಮೆಂಟು 14 years ಇರುತ್ತೆ. ಅದರಲ್ಲಿ ಹೆಣ್ಮಕ್ಳಿಗೆ ಇದೆಲ್ಲ ಕನ್ಸೆಷನ್ ಹೋಗೋ 10 ವರ್ಷ ಇರುತ್ತೆ. ಅಂಥವರೆಲ್ಲ ಹೋಗಲಿ. ಬರೀ ಪವಿತ್ರ ಗೌಡನೇ ಅಲ್ಲ, ಎಲ್ಲರೂ ನನಗೆ ಒಂದೇ. ಅಲ್ಲಿ ಎಲ್ಲರನ್ನು ತಬ್ಬಿ ಅವರನ್ನು ಸಂತೈಸಿ ಆಯೋಗದ ಅಧ್ಯಕ್ಷೆ ಅಂದರೆ ನಾವು ಏನು ಕೊಡೋಕ್ಕಾಗೋದಿಲ್ಲ. ಆದರೆ ನಾವು ಅಲ್ಲಿ ಹೋದಾಗ ಯಾರಿರಲ್ಲ ಅವರಿಗೆ ನನ್ನವರು ಅಂತ. ನೀವು ಅವರನ್ನು ಹಿಂಗೆ ತಪ್ಕೊಂಡಿದ್ದ ತಕ್ಷಣವೇ ಫಸ್ಟು ರಿಯಾಕ್ಷನ್ನೇ ಅವ್ರ ಅಳು. ಅವರು ಮನಸ್ಸಿಂದ ನಾವು ಸುಮ್ಮನೆ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ನಮ್ಗೆ ಗೊತ್ತಿಲ್ಲದಿರೋ ವಿಷಯನ.